ಸಮಾಜ ಸೇವಾ ಕಾರ್ಯಕರ್ತರ ವೇದಿಕೆ ಕಂಪ್ಲಿ ತಾಲೂಕು ಅಧ್ಯಕ್ಷರಾಗಿ ಎಚ್ ಮರಿಯಪ್ಪ ನೇಮಕ. ಸಮಾಜದಲ್ಲಿನ ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ಹೋರಾಟ, ಪರಿಸರ ಕಾಳಜಿ ಹಾಗೂ ಸಾಮಾಜಿಕ ಕಳಕಳಿ ಹೊಂದಿರುವ ಬಲಿಷ್ಠ ಪಡೆಯೇ ಸಮಾಜ ಸೇವಾ ಕಾರ್ಯಕರ್ತರ ವೇದಿಕೆ ಅಂತ ವೇದಿಕೆಯ ರಾಜ್ಯ ಕಾರ್ಯಾಧ್ಯಕ್ಷ ಟಿಎಚ್ಎಂ ರಾಜ್ಕುಮಾರ್ ತಿಳಿಸಿದ್ದಾರೆ. ಕಂಪ್ಲಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಸಮಾಜ ಸೇವಾ ಕಾರ್ಯಕರ್ತರ ವೇದಿಕೆಯ ನೂತನ ಕಂಪ್ಲಿ ತಾಲೂಕು ಘಟಕದ ಪದಾಧಿಕಾರಿಗಳ ನೇಮಕ ಹಾಗೂ ಪದಗ್ರಹಣ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಿದ್ದರು. ರಾಜ್ಯಾಧ್ಯಕ್ಷ ಚೆನ್ನಯ್ಯ ವಸ್ತ್ರದ್ ಅವರ ಆದೇಶದ ಮೇರೆಗೆ ಗಂಡುಗಲಿ ಕುಮಾರರಾಮ ನಾಡಿನಿಂದಲೇ ಮೊಟ್ಟ ಮೊದಲ ತಾಲೂಕು ಅಧ್ಯಕ್ಷರಾಗಿ ಸದಾ ಕ್ರಿಯಾಶೀಲ ಹಾಗೂ ನ್ಯಾಯಪರ ಹೋರಾಟಗಾರ ಆದ ಎಚ್ ಮರಿಯಪ್ಪ ಅವರನ್ನ ಆಯ್ಕೆ ಮಾಡಿರುವುದು ಸಂತಸದ ವಿಚಾರವಾಗಿದೆ ಎಂದಿದ್ದಾರೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕುರುಗೋಡು ಹಿರಿಯ ಪತ್ರಕರ್ತ ಕೆ ವೀರಭದ್ರಗೌಡ, ದೀನದಲಿತರು ಹಾಗೂ ಹಿಂದುಳಿದವರ ಸೇವೆ, ಭ್ರಷ್ಟಾಚಾರ ವಿರೋಧಿ ಹೋರಾಟಗಳು ಮತ್ತು ಜನಪರ ಧ್ವನಿಗಳ ಮೂಲಕ ಗುರುತಿಸಿಕೊಂಡಿರುವ ಮರಿಯಪ್ಪನವರು ಸಮಾಜ ಸೇವಾ ಕಾರ್ಯಕರ್ತರ ವೇದಿಕೆಯ ಕಂಪ್ಲಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ಮುಂದಿನ ದಿನದಲ್ಲಿ ಇನ್ನಷ್ಟು ಬಲಿಷ್ಠ ಹೋರಾಟಗಳು ಹಾಗೂ ಸಮಾಜ ಸೇವೆಗಳು ಈ ವೇದಿಕೆಯಿಂದ ನಡೆಯಲಿ ಅಂತ ಶುಭ ಹಾರೈಸಿದರು. ವಿಜಯನಗರವಾಣಿ ಪತ್ರಿಕೆಯ ಸಂಪಾದಕ ರಮೇಶ್ ಉಪಾರ್ ಮಾತನಾಡಿ, ನೆಲ್ಲುಡಿ ಎಂಬ ಪುಟ್ಟ ಹಳ್ಳಿಯಿಂದ ಸಮಾಜದಲ್ಲಿ ಗೌರವಯುತ ಸ್ಥಾನ ಪಡೆಯುವುದು ಸುಲಭದ ಕೆಲಸವಲ್ಲ. ಯಾವುದೇ ಲಾಭಾಪೇಕ್ಷೆ ಇಲ್ಲದೆ ಮಾಡಿದ ಸಮಾಜ ಸೇವೆ, ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿದ ಸಾಧನೆ ಹಾಗೂ ಸಾಮಾಜಿಕ ಕಳಕಳಿಯೇ ಮರಿಯಪ್ಪನವರ ಯಶಸ್ಸಿನ ಮೂಲವಾಗಿದೆ ಎಂದಿದ್ದಾರೆ. ಬಳ್ಳಾರಿಯ ಧ್ವನಿ ಪತ್ರಿಕೆಯ ಸಂಪಾದಕ ಷಣ್ಮುಖ ಭಂಡಾರಿ ಮಾತನಾಡಿ, ಸರಳ ಸ್ವಭಾವದ ಯುವ ಉತ್ಸಾಹಿಯಾಗಿರುವ ಮರಿಯಪ್ಪ ಈಗಾಗಲೇ ಸಮಾಜ ಸೇವೆಯಲ್ಲಿ ತಮ್ಮದೇ ಆದ ಗುರುತು ಮೂಡಿಸಿದ್ದು, ಮುಂದಿನ ದಿನದಲ್ಲಿ ಈ ವೇದಿಕೆಯ ಮೂಲಕ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಳ್ಳಲಿ ಅಂತ ಆಶಿಸಿದ್ರು. ಕಾರ್ಯಕ್ರಮದಲ್ಲಿ ನೂತನ ಪದಾಧಿಕಾರಿಗಳಿಗೆ ಪದಗ್ರಹಣ ಹಾಗೂ ಗುರುತಿನ ಚೀಟಿ ವಿತರಣೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಕುರುಗೋಡು ವಿಜಯನಗರವಾಣಿ ವರದಿಗಾರ ಬಸವರಾಜು, ತಾಲೂಕು ಅಧ್ಯಕ್ಷ ಎಚ್ ಮರಿಯಪ್ಪ, ಪ್ರಧಾನ ಕಾರ್ಯದರ್ಶಿ ಗೋಪಾಲ, ಕಾರ್ಯದರ್ಶಿ ರಿಯಾಜ್, ಪಿಎಸ್ಐ ಚೆಲ್ವಾದಿ ಬಸವರಾಜ್, ಅಖಿಲ ಕರ್ನಾಟಕ ಅಯ್ಯಪ್ಪ ಸೇವಾ ಸೈನ್ಯದ ರಕ್ತದಾನಿ ಬಳಗದ ಅಧ್ಯಕ್ಷ ರುದ್ರ ಮುನಿಸ್ವಾಮಿ ಸೇರಿ ಹಲವು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ದೇಶಗಳು ಏನಿದಾವೋ ಅದರ ಪ್ರಕಾರ ಇದುವರೆಗೂ ರಾಜ್ಯಾದ್ಯಂತ ನಾವು ನಡೆದುಕೊಂಡು ಬರ್ತಾ ಇದ್ದೀವಿ. ಇನ್ನೂ ಒಂದು ಹೆಮ್ಮೆಯ ಸಂಗತಿ ಏನಂದರೆ, ನಮ್ಮ ಗಂಡುಗಲಿ ಕುಮಾರರಾಮನ ಕರ್ಮಭೂಮಿಯಾದ ಕಂಪ್ಲಿಯಿಂದ ನಮ್ಮ ಸಂಘಟನೆಗಳು ಸ್ಥಾಪನೆ ಆಗಿರೋದು. ಎಲ್ಲ ಬೇರೆ ಬೇರೆ ಸಂಘಟನೆಗಳು ಬೆಂಗಳೂರಿಂದ ಬೇರೆ ಬೇರೆ ಜಿಲ್ಲೆಗಳು ಆಡ್ತಾ ಇತ್ತು. ಆದರೆ ನಮ್ಮ ಸಂಘಟನೆ ಕಂಪ್ಲಿಯಿಂದ ಬೇರೆ ಬೇರೆ ಜಿಲ್ಲೆಗಳು ಆಡ್ತಾ ಇದೆ. ಇದು ನಮ್ಮ ಹೆಮ್ಮೆಯ ಸಂಗತಿ. ನಮ್ಮ ಕಂಪ್ನಿಯ ವಿವಿಧ ವೇದಿಕೆಯೊಳಗೆ ಮತ್ತು ವಿವಿಧ ಸಂಘಟನೆಯೊಳಗೆ ನಾನಿದ್ದು, ಅದರಲ್ಲಿ ಮುಖ್ಯವಾಗಿ ರಾಜ್ಯ ಮಾಹಿತಿ ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಅಲ್ಲಿಂದ ನಾನು ಮೊದಲು ಗುರುತಿಸ್ಕೊಂಡಿದ್ದು. ಈಗ ನಮ್ಮ ವೇದಿಕೆಯ ಪ್ರಕಾರ ಈ ಹಿಂದೆ 2009 ಅಂದರೆ ಈಗ 2025 9ನೇ ತಿಂಗಳಿಂದ ನಾವು ಕಾರ್ಯವನ್ನು ಇದು ಮಾಡಿದ್ದು. ಕಂಪ್ನಿಯೊಳಗೆ ಇದ್ರ ಪ್ರಕಾರ ಭಾಳಷ್ಟು ನಾವು ಮನವಿ ಕೊಟ್ಟಿವಿ. ಮನವಿ ಪ್ರಕಾರ ಎಲ್ಲ ವಿಷಯಗಳಲ್ಲೂ ಕಾರ್ಯಗತ ಆಗಿರೋದು ಇದು ಹೆಮ್ಮೆಯ ಸಂಗತಿ. ಯಾಕಂದರೆ ಕಂಪ್ನಿಯಿಂದನೇ ಎಲ್ಲ ಕಡೆ ಇದು ಆಗ್ತಿರೋದು, ಮನವಿ ಪತ್ರಗಳು ಹೋಗ್ತಾ ಇರೋದು. ನಮ್ಮ ವಿಧಾನಸೌಧದ ಮಂತ್ರಿ ಮಹೋದಯರ ಕಡೆಯಿಂದ ಕೂಡ ರೆಸ್ಪಾನ್ಸ್ ಬರ್ತಾ ಇದೆ ನಮ್ಮ ಕಂಪ್ನಿ ತಾಲೂಕಿಗೆ, ಕಂಪ್ನಿ ನಮ್ಮ ವೇದಿಕೆಯ ಕಚೇರಿಗೆ. ಇದ್ರ ಪ್ರಕಾರ ಭಾಳಷ್ಟು ಇದಾವೆ. ಅದನ್ನ ಹೇಳ್ತಾ ಹೋದ್ರಿಗೆ ನಾನು ಬೇರೆ ಸಮಯ ಇರೋದಿಲ್ಲ. ಇಷ್ಟು ಹೇಳಿ ನನ್ನ ಸ್ನೇಹಿತ ಬಸವರಾಜ್ BEd ಓದ್ತಾ ಇದ್ದೆ. BEd ಓದಬೇಕಾದ್ರೆ ನನಗೆ ಸುದ್ದಿ ಬರಿ ಅಂತ ಹೇಳಿದ್ದ. ಮೊದಲನೇದಾಗಿ ನಾನು ಸುದ್ದಿ ಬರೆದಿದ್ದು BP ನ್ಯೂಸಲ್ಲಿ. ಆಮೇಲೆ ನನಗೆ ಅಧಿಕೃತವಾಗಿ ನಮ್ಮ ರಮೇಶ್ ಉಪಸ್ ಸರ್ ಅವರು ಕೊಟ್ಟರು. ಆಮೇಲೆ ಸಂಪಾದಕರಾಗಿ ಸಾಥ್ ಮಾಡಿದ್ದಾರೆ. ಆಮೇಲೆ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಮೊದಲು ನನಗೆ ಹೋರಾಟ ಇಟ್ಟಿದ್ದು ಕಾಲೇಜ್ ಲೆವೆಲಲ್ಲಿ ನಮ್ಮದು ಪದವೀಧರರ ವೇದಿಕೆ KK ಗೋವರ್ಧನ್ ಅಂತೇಳಿ BP ನ್ಯೂಸ್ಗೆ. ಅದರಲ್ಲಿ ಆಮೇಲೆ ಪ್ರೆಸ್ ಕೌನ್ಸಿಲ್ ಅಧ್ಯಕ್ಷರಾಗಿ ಸಿದ್ದರಾಮಯ್ಯ ಸರ್ ಅವರು ಮಾಡಿದರು. ನಮ್ದು ಹೆಂಗಪ್ಪ ಅಂತಂದರೆ ಎಲ್ಲ ತಲೆ ಹೋಗಿ ತೋರಿಸ್ಕೊಳ್ಳೋದಿರಲ್ಲ. ಎಲ್ಲಿ ಅನ್ಯಾಯ ಅಂತ ಒಬ್ಬರಿದ್ರು ಇಬ್ಬರಿದ್ರು ನಾವು ಹೋಗ್ತೀವಿ. ಅಂದರೆ ಅನ್ಯಾಯ ಅಂದರೆ ನಮಗೆ ಆಗಲ್ಲ. ನನ್ನ ಮೇನ್ ವೃತ್ತಿ ಬಂದುಬಿಟ್ಟು ನನ್ನ PSI ಆಗಿದ್ದಾರೆ. ನಾವಿಬ್ಬರು PSI ಟ್ರೈ ಮಾಡಿದ್ವಿ. 2 ಸಲ PC ಆಗಿದ್ದೀನಿ, 1 ಸಲ PSI ಆಗಿ ಅವನ ಜೊತೆಗೆ ಹೋಗಿ ನಾನು ಮೆಡಿಕಲ್ ಮಟ್ಟ ಹೋಗಿ ವಾಪಸ್ ಬಂದಿದ್ದೀನಿ. ಆದರೆ ನನ್ನ ಜಾಗದಲ್ಲಿ ನನ್ನ ಸ್ನೇಹಿತರು ನಾನು ಬೇರೆ ಥರದಲ್ಲಿ ಬರಬೇಕಂತೇಳಿ ನನಗೆ ಶಿಕ್ಷಣ ರಂಗ ಅಂದರೆ ಭಾಳ ಇಷ್ಟ. ಅದಕ್ಕೆ ಶಿಕ್ಷಣ ರಂಗದಲ್ಲಿ ಬಂದಿದ್ದೆ. ಶಿಕ್ಷಣ ರಂಗದಲ್ಲಿ ಬಂದಾಗ ನಾನು ಇಲ್ಲಿ ಕಂಪ್ನಿ ಎಂಟ್ರಿ ಕೊಟ್ಟಾಗಲಿದ್ದು ಈಗಲೂ ನಾನು ಅವ್ರ ರಾಜ್ಯ ಕಾರ್ಯದರ್ಶಿ ಆಗಿದ್ದ ರಾಜಕುಮಾರ್ ಸರ್ ಮಕ್ಕಳು ನನ್ನ ಒಂದು ಕೈಯಲ್ಲಿ ಓದಿರ್ತಕ್ಕಂಥ ನನ್ನ ಭಾಗ್ಯ. ಅವ್ರು ಮೊದಲಿಂದ ನನಗೆ ಸಂಪರ್ಕ ಇದೆ. ಅವ್ರ ಕಾರ್ಯಗಳನ್ನು ನೋಡ್ತಾ ಇದ್ದಾರೆ, ನನ್ನ ಕಾರ್ಯನೂ ಅವ್ರು ನೋಡ್ತಾ ಇರ್ತಾರೆ. ಅವ್ರ ಉದ್ದೇಶಗಳು ನಮ್ಮ ಉದ್ದೇಶಗಳು ಒಂದು ಶಾಲೆ ಅವಧಿ ಮುಗಿದಾಗ ಯಾವಾಗ ಯಾಕಂದ್ರೆ ನಾವು ಟೀ ಕೂಡ ಕುಡಿಯಲ್ಲ, ಇಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇರ್ತೀವಿ. ಅದು ಎಂಥದೇ ಇರಲಿ, ಏನೇ ಇರಲಿ, ಒಬ್ರಿಬ್ರು ಹೋಗಿ
ನಮ್ಮ ಹಿರಿಯ ಪತ್ರಕರ್ತರು ನಮ್ಮ ಮಂಜುನಾಥ್ ಸರ್ ಭಾಳ ಸರಿ ಹೇಳಿದ್ದಾರೆ ಸರ್, ನೀವು ಯಾವುದಾದ್ರೂ ಮನವಿ ಕೊಡ್ಬೇಕಾದ್ರೆ ಒಂದು 10 ಜನ 20 ಜನ ಇರಬೇಕು ಸರ್, ಇಬ್ಬರೇ ಇರ್ತಿರಲ್ಲ ಅಂತ. ಅಂದರೆ ಕೆಲವೊಂದು ಪರಿಸ್ಥಿತಿ ಏನಾಗುತ್ತಪ್ಪ ಅಂದರೆ ಎಲ್ಲರ ಕರೆದಾಗ ಯಾರೋ ಒಬ್ರು ಮಿಸ್ ಆಗಿಬಿಡ್ತಾರೆ. ಆಮೇಲೆ ನಾವು ಕೊಡೋವು ಹೆಂಗಿರ್ತಾವಪ್ಪ ಅಂತಂದರೆ ಇನ್ನೊಬ್ಬರಿಗೆ ಅಲ್ಲಿ ಏನೋ ಸ್ವಲ್ಪ ಸಮಸ್ಯೆ ಆಗ್ತಾ ಇರ್ತದೆ, ಆ ಗುಂಪು ಹೊರಗೆ ನನಗೇನೋ ಸಮಸ್ಯೆ ಬರ್ತತ್ತೇನೋ ಅಂತ ಇರ್ತಾರೆ. ಆದರೆ ನಾವು ಯಾವುದಕ್ಕೂ ಅದರೆಲ್ಲ ಅನ್ಯಾಯ ಇದ್ದರೆ ಅವ್ರು ಯಾರೇ ಆಗಿರಲಿ, ನನ್ನ ಸ್ವಂತ ನನ್ನ ಅಣ್ಣ ಇರಲಿ, ನಾನು ಎದುರು ನಿಂತಿರ್ತೀನಿ ಅಂತ ಅವತ್ತಿಗೆ ಹೇಳಿದ್ದೀನಿ. ನನಗಿದು ಅಧ್ಯಕ್ಷ ಗೊತ್ತಿ, ನನ್ನ ಮಾಲೆಯಲ್ಲಿ 1-2 ಕಾರ್ಯಕ್ರಮದಲ್ಲಿ ಬಂದ್ವಿ, ಅವ್ರು ಸಾರೇ ಗುರುತಿಸಿ ನನಗೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ. ಈ ಅಧ್ಯಕ್ಷ ಸ್ಥಾನವನ್ನು ಅವ್ರು ಕೊಟ್ಟಿರ್ತಕ್ಕಂಥ ಅವನ್ನ ನಾನು ಉಳಿಸ್ಕೊಳ್ತೀನಿ ಅಂತ ಹೇಳ್ತೀನಿ. ಇನ್ನು ಹೆಚ್ಚಿನಾಗಿ ಹೇಳ್ಬೇಕಂತಂದರೆ ನಮ್ಮ ಇರ್ಬೋದ್ರಗೌಡ ಸರ್ ಅಧ್ಯಕ್ಷರು, ಆಮೇಲೆ ಹೀರೋ ಆಗಿರ್ತಕ್ಕಂಥವ್ರು ನನ್ನ ಪ್ರೆಸ್ ಕೌನ್ಸಿಲ್ ಬಂದು ನೋಡಿದ್ರು. ಪ್ರತಿಯೊಂದಲ್ಲಿ ಕಂಪ್ಲೇಂಟ್ ಅಂತಂದರೆ ನಮ್ಮ ಮರೆಯಪ್ಪ ಇದಾನಪ್ಪ ಅಂತ ಹೇಳ್ತಾರೆ. ಅಂದರೆ ಅವರು ನಮ್ಮ ಒಂದು ಮಾತಿಗೆ ಕಿವಿ ಕೊಟ್ಟು ಬಂದಿದ್ದಾರೆ. ಈ ನರಸೂಪರ್ ಆಗಿರ್ಬೋದು, ನಮ್ಮ ಷಣ್ಮುಖ ಸರ್ ಆಗಿರ್ಬೋದು, ನನ್ನ ಮಗನ ಥರ ಅಂತ ಹೇಳ್ತಾರೆ. ಇವರೆಲ್ಲ ನಂಬಿಕೆ ಉಳಿಸ್ಕೊಂತೀನಿ ಸರ್. ನಾವು ಈ ಕಾರ್ಯಕ್ರಮ ಈ ಒಂದು ಅಧ್ಯಕ್ಷತೆಯನ್ನು ಮಾಡ್ತಾ ಇರೋದು ಕೇವಲ ಅನ್ಯಾಯ ವಿರುದ್ಧ. ಅದು ನನ್ನ ಮನೆತನ ಇರಲಿ, ನಮ್ಮ ಅಣ್ಣ ಇರಲಿ, ತಮ್ಮ ಇರಲಿ, ಎದುರು ನಿಂದಿರ್ತೀವಿ. ಅನ್ಯಾಯಕ್ಕೆ 24/7 ಇರ್ತೀವಿ. ಆಮೇಲೆ ಪ್ರತಿಯೊಂದು ಇಲ್ಲಿ ಬಡವರು ಬಗ್ಗರು ಯಾವುದಾದ್ರೂ ರಕ್ತದ ಬೇಕಂತಂದರೆ ರುದ್ರಮುನಿ ಸ್ವಾಮಿ ಕರ್ನಾಟಕ ರಾಜ್ಯ ಸಂಘದ ಅಧ್ಯಕ್ಷರು ಇದ್ದಾರೆ. 24/7 ನಿಮ್ಗೆ ಯಾವಾಗಾದರೂ ಬೇಕು ಅಂತಂದರೆ ಕೊಡ್ತಾರೆ. ಆಮೇಲೆ ಅನ್ಯಾಯ ವಿರುದ್ಧ ನಮ್ಮ ರಾಜಕುಮಾರ್ ಸಾರ್ ಇದ್ದಾರೆ. ಆಮೇಲೆ ನಿಮಗೆ ಡಿಪಾರ್ಟ್ಮೆಂಟಲ್ಲಿ ಏನಾದರೂ ತೊಂದರೆ ಆದರೆ ನನ್ನ ಸ್ನೇಹಿತಿದ್ದಾನೆ, ಇವತ್ತಿಗೂ 7-8 ವರ್ಷ ಆಯಿತು PSI ಆಗಿ ಸಾಮಾನ್ಯ ವ್ಯಕ್ತಿ ಆಗಿದ್ದಾನೆ. ನಾನು ಎಲ್ಲ ರಂಗದಲ್ಲಿದ್ದೀನಿ, ನಾನು ಯಾವತ್ತೂ ತೋರಿಸೋಲ್ಲ. ನಾನು ಹುಟ್ಟುತ್ತಲೂ ಸೌಕರ್ಯ ಬಂದಿದ್ದೀನಿ, ಯಾವತ್ತೂ ನಾನು ಎಲ್ಲಿ ತೋರಿಸೋಲ್ಲ. ಯಾಕಂದರೆ ನಮ್ಮ ಕೆಲಸಗಳು ಮಾತಾಡಬೇಕು ಹೊರತು ನಾವು ಮಾತಾಡಬಾರ್ದು ಅನ್ನೋದು ನಮ್ಮ ಉದ್ದೇಶ. ಎಲ್ಲರಿಗೂ ಹಿರಿಯ ಪತ್ರಕರ್ತರು ಎಲ್ಲರಿಗೂ ನಿಮ್ಮ ಆಶೀರ್ವಾದ ಇರಲಿ, ಒಳ್ಳೆಯ ಸಮಾಜ ಕಾರ್ಯಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಕಥೆಗಳಾಗಿದ್ವು. ಇವತ್ತು ಆ ಥರ ಕಥೆಗಳನ್ನ ನಾವು ನೋಡ್ತಾ ಇಲ್ಲ. ಇವತ್ತು ದ್ವೇಷ, ಅಸೂಯೆ, ಇನ್ನೊಬ್ಬರು ನೋಡಿ ನಾವು ಇದು ಮಾಡೋದು, ಅಸೂಯೆ ಪಡೋದು, ಅವ್ರನ್ನ ಯಾವ ರೀತಿ ಆದ್ರೂ ತುಳಿಬೇಕಂತಕ್ಕಂಥ ಇಂಥ ಭಾವನೆಗಳಿದಾವೆ. ಇಂಥ ಭಾವನೆಗಳು ಹೋಗ್ಲಿಕ್ಕೆ ಇಂಥ ಸಂಘಟನೆಯಿಂದ ಎಲ್ಲರೂ ಒಗ್ಗೂಡಿ ಪ್ರತಿಯೊಬ್ಬರ ಮನಸ್ಥಿತಿಯನ್ನು ಒಂದೇ ರೀತಿ ಇದ್ದು ನಮ್ಮ ಸಮಾಜದಲ್ಲಿ ಆಗ್ತಕ್ಕಂಥ ಅನ್ಯಾಯಗಳ ವಿರುದ್ಧ ಧ್ವನಿ ಎತ್ತಿ ಅದನ್ನ ತಿದ್ದು, ಅಂದ್ರೆ ನೀವು ಅದನ್ನು ತಿದ್ದಿ ಅದನ್ನು ಸರಿಪಡಿಸಿ ಸಮಾಜಕ್ಕೆ ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ನೀವೆಲ್ಲರೂ ಸೇರಿ ಮಾಡ್ಬೇಕಂತ ಹೇಳ್ತಾ ಇದ್ದೀನಿ. ಈ ರೀತಿಯಾಗಿ ಮಾಡೋದ್ರಿಂದ ಹೇಳಿದ್ರು ನಮ್ಮ ಇವ್ರು ಹೇಳಿದ್ರು ಏನಂದ್ರೆ, ಈ ವೇದಿಕೆಯಿಂದ ರಾಜ್ಯದಿಂದ ಬರ್ತಕ್ಕಂಥ ರಾಜ್ಯ ಮಟ್ಟದಿಂದ ಬರ್ತಾ ಇದಾವೆ ಯಾವುದೇ ವೇದಿಕೆ ಆಗಿರ್ಬೋದು, ಬಟ್ ಕಂಪ್ನಿಯಿಂದನೇ ಇಲ್ಲಿಂದನೇ ಹಲವಾರು ಮನವಿ ಪತ್ರಗಳು ಹೋಗ್ತಾ ಇದಾವೆ. ಅಂದ್ರೆ ಇಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಆಗಿರ್ಬೋದು, ಸಮಾಜದಲ್ಲಿ ಇರ್ತಕ್ಕಂಥ ಅನ್ಯಾಯ ಆಗಿರ್ಬೋದು, ಇಲ್ಲಿರ್ತಕ್ಕಂಥನೇ ವಿಧಾನಸಭೆ ಇರ್ತಕ್ಕಂಥ ಮಂತ್ರಿ ಮಂಡಲಕ್ಕೆ ಕಳಿಸ್ತಾ ಇದೀವಿ ಅಂತಕ್ಕಂಥದ್ದು ಹೇಳಿದ್ರು. ಹೌದಾ ಇಲ್ವಾ? ಈ ರೀತಿ ಆಗಿರ್ತಕ್ಕಂಥದ್ದು ಇಂಥವ್ರಿಗೆ ನೀವೇನಾದ್ರೂ ಅಧ್ಯಕ್ಷರಿಗೆ ಆಗಿರ್ಬೋದು, ಕಾರ್ಯಾಧ್ಯಕ್ಷರಿಗೆ ಆಗಿರ್ಬೋದು, ನೀವೆಲ್ಲರೂ ಸಪೋರ್ಟ್ ಮಾಡೋದ್ರಿಂದ ಏನಾಗುತ್ತಂದ್ರೆ, ಮೊದಲು ನಮ್ಮ ಕಂಪ್ನಿ ಅಭಿವೃದ್ಧಿ ಆಗುತ್ತೆ. ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ, ನಗರ ಸಿಟಿ ಅಭಿವೃದ್ಧಿ ಆಗ್ಬೇಕಲ್ಲ, ಫಸ್ಟ್ ಗ್ರಾಮೀಣ ಪ್ರದೇಶ ಅಭಿವೃದ್ಧಿ ಆಗ್ಬೇಕು, ಇದಾದ್ರೆ ಇಡೀ ದೇಶನೇ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ಫಸ್ಟ್ ನಾವು ನಮ್ಮ ಸುತ್ತಮುತ್ತ ಇರ್ತಕ್ಕಂಥವ್ರು ಎಲ್ಲ ಅಭಿವೃದ್ಧಿ ಆಗ್ಬೇಕು. ನಮ್ಮ ಊರು ಅಭಿವೃದ್ಧಿ ಆದ್ರೆ ತದನಂತರ ನಮ್ಮ ತಾಲೂಕು, ಜಿಲ್ಲಾ, ಆಮೇಲೆ ರಾಜ್ಯ, ಇಡೀ ದೇಶ. ಅಂದ್ರೆ ಫಸ್ಟ್ ನಾವು ಬದಲಾವಣೆ ಆಗಿ ನಮ್ಮ ಸುತ್ತಮುತ್ತ ಇರ್ತಕ್ಕಂಥದ್ದನ್ನ ಬದಲಾವಣೆ ಮಾಡಿಕೊಂಡು ಇಲ್ಲಿರ್ತಕ್ಕಂಥ ಅನ್ಯಾಯದ ವಿರುದ್ಧ ನಾವು ಹೋರಾಡಿ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಪ್ರತಿಯೊಬ್ಬರು ಈ ವೇದಿಕೆಯಿಂದ ಮಾಡ್ಬೇಕು. ಈ ವೇದಿಕೆ ದೇಶಗಳು ಕೇಳಿದ್ರೆ ನಿಜವಾಗ್ಲೂ ಎಲ್ಲ ರೀತಿಯಿಂದ ಇವತ್ತು ಯಾವ್ದಾದ್ರು ಒಂದು ವೇದಿಕೆ ನೋಡಿದ್ರೆ, ಸಾಹಿತ್ಯ ವೇದಿಕೆ ಅಂದ್ರೆ ಸಾಹಿತ್ಯದ ಬಗ್ಗೆ ಇರುತ್ತೆ, ಇನ್ನೊಂದು ಯಾವ್ದು ರಕ್ಷಣಾ ವೇದಿಕೆ ಅಂದ್ರೆ ಇನ್ನೊಂದು ಯಾವುದೋ ಒಂದು ರೀತಿ ಇರುತ್ತೆ. ಬಟ್ ಈ ವೇದಿಕೆಯಲ್ಲಿ ಅನೇಕ ರೀತಿ ಇರ್ತಕ್ಕಂಥದ್ದು, ನಾನು ಹೇಳಿದಲ್ವಾ, ಹುಟ್ಟಿನಿಂದ ಸಾಯೋರಿಗೆ ಏನೇನ್ ಬರ್ತಾವ, ಯಾವ್ಯಾವ ಕಷ್ಟಗಳು, ನಾವು ಇಲ್ಲಿಂದ ಬಳ್ಳಾರಿಗೆ ಹೋಗ್ತಾ ಇದೀವಿ ಅಂದ್ರೆ ಏನ್ ನೋಡ್ತೀವಿ ಅವೆಲ್ಲನೂ ಇದಾವೆ. ಹಳ್ಳಿಯಿಂದ ಡೆಲ್ಲಿವರೆಗೆ ಅಂತಕ್ಕಂಥ ಮಾತಿದೆ ಅಲ್ವಾ, ಆದ್ರೆ ಪ್ರತಿಯೊಂದೂ ಇದರಲ್ಲಿ ಮಾಡ್ತಕ್ಕಂಥ ಕಾರ್ಯಗಳಿದಾವೆ. ನೀವೆಲ್ಲರೂ ಈ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಸಮಾಜಕ್ಕೆ ಒಳಿತಾಗ್ತಕ್ಕಂಥದ್ದು. ಅಂದ್ರೆ ಸಾಯೋದಂತೂ ಇನ್ನೊಂದು ನಿಮ್ಗೆ ಹೇಳ್ಬೇಕಂದ್ರೆ, ನಮ್ಮ ಇಡೀ ಭೂಮಂಡಲದಲ್ಲಿ 80 ಲಕ್ಷ ಕೋಟಿ ಜೀವರಾಶಿಗಳಿದಾವೆ. ಇಷ್ಟು ಜೀವರಾಶಿಗಳಲ್ಲಿ ಬುದ್ಧಿವಂತ ಜೀವಿ ಅಂದ್ರೆ ಯಾರು? ಮನುಷ್ಯ. ಕೆಟ್ಟ ಜೀವಿ ಅಂದ್ರೆ ಯಾರು? ಮನುಷ್ಯನೇ. ಹೌದಾ ಇಲ್ವಾ? ನಾವು ಆಯ್ಕೆ ಮಾಡ್ಕೊಳ್ಳೋ ರೀತಿ ಇರುತ್ತೆ. ಅಂದ್ರೆ ಒಳ್ಳೆ ದಾರಿ ಮಾಡ್ಕೊಂಡಾಗೆ ಒಳ್ಳೆ ಜೀವಿ ಆಗ್ತೀವಿ, ಕೆಟ್ಟ ರೀತಿಯಿಂದ ಆಲೋಚನೆ ಮಾಡಿದ್ರೆ ಕೆಟ್ಟ ಜೀವಿ ಆಗ್ತೀವಿ. ಹಾಗಾಗಿ ನಾವು ಒಳ್ಳೆ ರೀತಿಯಲ್ಲಿ ಆಲೋಚನೆ ಮಾಡಿ ಯಾವಾಗ್ಲೂ ಪಾಸಿಟಿವ್ ಥಿಂಕಿಂಗ್ ಮಾಡ್ತಾ, ನಮ್ಮಲ್ಲಿ ಇರ್ತಕ್ಕಂಥ ಸುತ್ತಮುತ್ತ ಇರ್ತಕ್ಕಂಥವ್ರಿಗೆ ಎಲ್ಲರಿಗೂ ಪಾಸಿಟಿವ್ ಥಿಂಕ್ ಕೊಡ್ತಾ, ಒಂದು ರೀತಿಯಲ್ಲಿ ಸಮಾಜ ಸೇವೆ ಮಾಡ್ತಾ, ಯಾವುದೇ ರೀತಿಯಿಂದ ಅನ್ಯಾಯ ನಡೀಲಾರ್ದಂಗೆ ಮುಂಜಾಗ್ರತೆ ವಹಿಸ್ತಾ, ಒಂದು ವೇಳೆ ಅನ್ಯಾಯ ನಡೆದ ಅದ್ರ ವಿರುದ್ಧ ಧ್ವನಿ ಎತ್ತಿ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ನೀವೆಲ್ಲರೂ ಮಾಡ್ತೀರಿ ಅಂತಕ್ಕಂಥ ಭಾವನೆಯಿಂದ ಈ 2 ಮಾತುಗಳು ನನಗೆ ಮಾತಾಡ್ಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ ಧನ್ಯವಾದ. ಅದರಲ್ಲಿ ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ನನಗೆ ಸನ್ನಿಹಿತರಾದ ಮರಿಯಪ್ಪ ಅವರು ಕೂಡ ಕ್ರಿಯಾಶೀಲರಾದ ವ್ಯಕ್ತಿಯಾಗಿರ್ತಾರೆ. ಅವರು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕಂತ ಈಗ ಸಮಾಜದ ಒಳಿತುಗಳಿಗೆ ಕ್ರಿಯಾಶೀಲರಾಗಿ ಕೆಲಸ ಮಾಡ್ತಾ, ಸಂಘಟನೆಯ ದೇವೋದ್ದೇಶ ಕೂಡ ಶೋಷಿತ ಇರ್ತಕ್ಕಂಥ ಯಾವುದೇ ಧ್ವನಿಯಿಂದ ಅಂತ
ಮನುಷ್ಯರಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಅಂತೇಳಿ ಸಮಾಜಕ್ಕೊಂದು ಒಳ್ಳೆಯ ಹೆಸರು ತಂದುಕೊಳ್ಳೋ ನಿಟ್ಟಿನಲ್ಲಿ ಈ ಸಂಘಟನೆ ಒಳ್ಳೆಯ ವೇದಿಕೆಯಾಗಿ ತಯಾರಾಗಿ ರಾಜ್ಯಾದ್ಯಂತ ಕಂಪ್ಲೇಂಟ್ ಶುರುವಾದಂಥ ಈ ವೇದಿಕೆ ರಾಜ್ಯಾದ್ಯಂತ ಹೆಸರು ಮಾಡಲಿ ಅನ್ನೋಂಥದ್ದು ಹೇಳ್ತಾ ನನ್ನ